ಹಲೋ ಫಾಮ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿ ಅನಗೋಡ ಯೂಟ್ಯೂಬ್ ಚಾನಲ್. ಸೊ ಇದು ವ್ಲಾಗ್ ಏನಂತಂದರೆ, ನಾನು ಮಹಾಲಯ ಅಮಾವಾಸ್ಯೆದು ಒಂದು ಪುಟ್ಟದಾಗ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಟೈಮ್ ಬಂದು 9 o'clock ಆಗಿದೆ. ಬಟ್ ನಾವು ಆಲ್ರೆಡಿ ಅಂದರೆ ನಾನು ಮಾತ್ರ ಒಂದು 8:30ಗಿದ್ದೆ. ಮನೇಲೆಲ್ಲ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾವು ಹಬ್ಬ ಇಲ್ಲಿ ಮಾಡಲ್ಲ, ಊರಲ್ಲಿ ಮಾಡೋದು. ಹಬ್ಬ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಈಗ ನಾನೆದ್ದು ಫ್ರೆಶ್ ಅಪ್ ಆಗಿ ಆ್ಯಸ್ ಯೂಶುವಲ್ ಇಲ್ಲಿ ದೇವ್ರ ಮನೆ ಒಳಗಡೆ ಎಲ್ಲ ರೆಡಿ ಮಾಡಿ ಈಗ ನಾನು ರೆಡಿ ಆಗಬೇಕು. ಸೊ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆವರೆಗೂ ವೀಡಿಯೋ ನೋಡಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಿಲ್ಲು ಏನು ಟಿಲ್ಲು ಹೇಳು ಈಗ. ಪಾಪ ಬೆಳಗ್ಗೆ ಇಷ್ಟು ಬೇಗ ಎದ್ದೋಳಲ್ಲ. ಎದ್ದಿರೋದಕ್ಕೆ ಇವಾಗ ಟೈಮ್ ಇವಾಗ 9:30 ನಮ್ಮದು. ನಾನು ಅವಾಗ ಹೇಳ್ದಾಗ ಎಷ್ಟು ಗಂಟೆ ಟೈಮ್ ಗಡಿಯಾರ ಕೆಟ್ಟೋಗಿತ್ತು ಅನ್ನಿಸ್ತೈತೆ ನಿಮಿಷ. ಇಲ್ಲ, ನಾನು ರಾಂಗ್ ಟೈಮಿಂಗ್ ಹೇಳಿದ್ದೀನಿ. ಇವಾಗ ನಮ್ಮದೆಲ್ಲ ರೆಡಿ ಆಯಿತು. ಇವಳು ರೆಡಿ, ಇವಾಗ ರೆಡಿ ಆಗ್ತಿದ್ದಾಳೆ. ನಮ್ಮ ಅಮ್ಮ ಇದ್ದಾರೆ. ಪಾಪು, ನಮ್ಮ ಪಾಪ ಚಡಿಕ್ಲಾಗೆ ಸ್ನಾಡ್ತಿದ್ದಾರೆ. ಅವ್ರೇನೋ ಸೀಕ್ರೆಟಾಗಿ ಮಾತಾಡ್ತವ್ರೆ. ಅಲ್ಲಿ ಒಳಗಡೆ ಸಂಜೋಣ ಫ್ರೆಶ್ ಅಪ್ ಆಗ್ತಿದ್ದಾರೆ. ಅಂದರೆ ನಾವೊಂದು ಸ್ವಲ್ಪ ಬೇಗ ಹೋಗಿರ್ತೀವಿ, ಅವರೊಂದು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಅಷ್ಟೇ. ಸೊ ನಾವೀಗ ಹೊರಡ್ತಾ ಇದ್ದೀವಿ. ಇವನು ಈ ಕಡೆ ಬರೋದು ಇಲ್ಲ. ಏನು 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 ಟಿಲ್ಲು ಅಮ್ಮಮ್ಮನ ಟಿಲ್ಲು ಬಬ್ಬುನು ಬಬ್ಬು ಬಬ್ಬು ಟಿಲ್ಲು ಬಬ್ಬು ಮಮ್ಮಿ ಬಬ್ಬು ಅಂತ ಅವನು. ಟಿಲ್ಲು ಬಬ್ಬು ಅವನು. ಹಾಯ್ ಬಬ್ಬು 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 ನಾಚ್ಕೋತಾ ಇದೆ ಇದು. ಬಾಬು ಬಾಬು ಬಬ್ಬು ನಾಚ್ಕೋತಾ ಇದೆ. ಬಾಬು. ಸೊ ಈಗ ಹೋಗ್ತಾ ಇದ್ದೀವಿ. ಸರಿ, ಎತ್ಕೊಂಡು ನಾನು ಲಗೇಜ್ ತೊಗೊಂಡು ಡ್ರನ್ ಅಂತ ಹೋಗುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಲಗೇಜ್ ಎಲ್ಲ ನೆನ್ನೆ ಅಪ್ಪ ಹೋಗಿ ತೊಗೊಂಡೋಗಿ ಇಟ್ಬಿಟ್ಟು ಬಂದಿದ್ದಾರೆ. ಇವಾಗ ನಾವು ಅಂದರೆ ಮೇನ್ ಈಗ ಹೂವು ಪೂಜೆ ಸಾಮಾನೆಲ್ಲ. ನಮ್ಮ ಮಮ್ಮಿ ಅಂತೂ ಎಷ್ಟು ಲೇಟ್ ಮಾಡ್ತಾರೆ ಅಂದರೆ ಅಷ್ಟಿಷ್ಟು ಲೇಟ್ ಮಾಡೋದು. ಟಿಲ್ಲು ಬಾಯ್. ಇದೆ ಬಾಯ್. ಹಾಂ ಬಾಯ್. ಇವಾಗ ಜಸ್ಟ್ ನಮ್ಮ ಮನೆಗೆ ರೀಚ್ ಆದ್ವಿ. ನೋಡಿ, ನಾವನ್ನೇ ನೋಡ್ಕೊಳ್ಳಿ. ಆಲ್ರೆಡಿ ಒಂದ್ಸರಿ ಟೂರ್ ಮಾಡಿದ್ದೀನಲ್ಲ. ಸೊ ಇವಾಗ ಜಸ್ಟ್ ಬಂದು ಮನೆಗೆ ರೀಚ್ ಆದ್ವಿ. ಇವಾಗ ಫಟಾಫಟ್ ಅಂತ ಸ್ಟಾರ್ಟ್ ಮಾಡಬೇಕು. ಯಾಕಂತಂದರೆ ನಾವು ಬಂದಿರೋದೇ ಲೇಟ್ ಸರಿ. ಇನ್ನು ಎಡೆಯೆಲ್ಲ ಇಡೋಕ್ಕೆ ಮನೆಯೆಲ್ಲ ತುಂಬ ಫುಲ್ ಕ್ಲೀನ್ ಮಾಡಬೇಕು. ನಮ್ಮ ಮಮ್ಮಿ ಅಂತೂ ಬಂದ ತಕ್ಷಣ ಸೀರೆ ಯಾಕಾದ್ರೂ ಉಟ್ಕೊಂಡು ಅನ್ನೋಂಗೆ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇವರಿಬ್ಬರಿಗೆ ಗೈಸ್ ಇವತ್ತು ಊಟ ಪಕ್ಕದಲ್ಲಿಬ್ಬರು ಇರಬೇಕಿತ್ತು, ಪಕ್ಕದಲ್ಲಿಬ್ಬರಿಲ್ಲ. ಸೊ ಇವ್ರಿಗೆ ಊಟ ಮಾಡೋಕ್ಕೆ ಹಂಗೆ ವಿಡಿಯೋ ಫುಲ್ ನೋಡ್ತಾ ಇರಿ. ಸೊ ಇದು ದುರ್ಬ ಆಯಿತು. ಅದು ಎಡೆ ಎಂಜರು ಮಾಡಬಾರ್ದಲ್ವ, ಎಡೆಗೆ ಎತ್ತಿಬೇಕಲ್ಲ. ಅದು ಎಡೆಗೆ ಎತ್ತಿಡ್ಬೇಕಲ್ಲ, ಅದು ನಮ್ಮ ಮಮ್ಮಿ ಬಂದು ಎತ್ತಿಡಬೇಕು. ಅವರು ಏನಕ್ಕೋ ಇಲ್ಲಿ ಯಾವುದೋ ಕಾಲ್ ಬಂತಲ್ಲ, ಸೊ ಅವರು ಹೊರಗಡೆ ಮಾತಾಡ್ತಿದ್ದಾರೆ. ಆಮೇಲೆ ನೋಡಿ, ಇದು ಮಟನ್ ಚಿಕನ್ ಎಲ್ಲ ರೆಡಿ ಆಗಿದೆ. ಏನು ಗೊತ್ತಾ, ಇವತ್ತು ಇನ್ನೊಂದು ಸರ್ಪ್ರೈಸ್ ಅಂತಂದರೆ, ನಂಗೆ ಒಂದು ವಾರದಿಂದಲೂ ನಂಗೆ ಅದೊಂದು ಯೋಚನೆ ಇತ್ತು. ಏನಂತಂದರೆ, ಈ ದಿನದ ಹಬ್ಬ ಇದು ಮಹಾಲಯ ಅಮಾವಾಸ್ಯೆ ಹಬ್ಬ ಅಲ್ವಾ. ಸೊ ಇದಕ್ಕೆ ಅಂದರೆ ನಮ್ಮ ಕಡೆ ಆಲ್ಮೋಸ್ಟ್ ಯಾರ್ಯಾರು ನಾನ್ ವೆಜ್ ತಿಂತಾರೋ ಅವ್ರಿಗೆಲ್ಲರೂ ನಾನ್ ವೆಜ್ಜೇ ಮಾಡ್ತಾರೆ ಈ ಮಹಾಲಯ ಅಮಾವಾಸ್ಯೆಗಂತೂ. ಈ ಗಾಂಧಿ ಜಯಂತಿ ದಿನ ಬಿದ್ದಿರೋದ್ರಿಂದ ಹೆಂಗೆ ಮಾಡ್ತಾರೆ ಈಗ ಸಿಟಿಲೆಲ್ಲ ಆಲ್ಮೋಸ್ಟ್ ಕಟ್ಟೆ ಮಾಡಲ್ಲ. ಚಿಕನ್ ಮಟನ್ ಅಂಗಡಿ ಎಲ್ಲ ಓಪನ್ನೇ ಇರೋಲ್ಲ.
ನಾನು ಹೆಂಗೆ ಮಾಡ್ತಾರೆ ಅಂತ ನಂಗೆ ತಲೆ ಕೆಟ್ಟಾಗಿತ್ತು. ಬಟ್ ಇದು ಏನೋ ಗೊತ್ತಿಲ್ಲ, ನಾನು ನೋಡ್ಕೊಂಡು ಸುಮಾರು ಕಡೆ ನೋಡ್ಕೊಂಡು ಬಂದಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡ್ತಿದ್ರು. ಹಬ್ಬ ಅಂತ ಮಾಡ್ತಿದ್ರು, ಇಲ್ಲ ಅಂತಂದರೆ ಅದೆಲ್ಲ ಮುಗ್ದೋಗೈತೆ ಅನ್ನೋ ಗೊತ್ತಿಲ್ಲ. ಬಟ್ ನನಗೆ ಅದೊಂದಿತ್ತು, ಗಾಂಧಿ ಜಯಂತಿ ದಿನ ಹೆಂಗೆ ಮಾಡ್ತಾರೆ, ಹೆಂಗೆ ನಾನ್ ವೆಜ್ ಎಲ್ಲ ಕಟ್ ಮಾಡ್ತಾರೆ ಅಂತ. ಯಾಕಂತಂದರೆ ಫಸ್ಟ್ ಎಲ್ಲ ಮಾಡ್ತಿರಲಿಲ್ಲ, ಅದಕ್ಕೋಸ್ಕರ. ಈಗ ನಿಮಗೆ ನಾನು ಒಂದು ಗೆಸ್ಟ್ ತೋರಿಸ್ತೇನೆ ಹೆಂಗೆ ಓಡಾಡ್ತಾನೆ ಅಂತ. ಬಂದ ತಕ್ಷಣ ಸೌಂಡು, ಏಯ್ ಏನು ಏನು ಬರೀ ಓಡಾಡೋದೇ ಆಗೈತೆ. ಇವಳೊಬ್ಳು ಇಲ್ಲಿ ಕೂತೆ, ಅದು ಪಾಪ ಎಷ್ಟು ಆ್ಯಕ್ಟಿವ್ ಆಗಿ ಒಂದು ನೋಡಿದ್ರೆ ಡೆಡ್ ಆಫ್ ಮಾಡಿದ್ದಾಗೌಂಡೆ. ಇವಾಗ ಬಂದಿದ್ದಾರೆ, ಬಂದ್ಬಿಟ್ಟು ಸಂಜೆ ಆಗಲೆಲ್ಲ ಪುಯಿ ಅಂತ ಓಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಬ್ಬು ಬೊಬ್ಬ ತಗೊಂಬತ್ತಾರೆ. ಇವಾಗ ಕರೆ ಬಂದಿದೆ, ಮಾತಾಡ್ತಿದ್ದಾಳೆ. ಇವಾಗ ಹೊರ್ಗಡೆ ಒಂದು ಮಾಮೂಲಿ ಪೂಜೆ ಮಾಡ್ತಾರಲ್ಲ, ಅದರಲ್ಲಿ ಪೂಜೆ ಮಾಡ್ತೀನಿ. ಓನಮ್ಮ ಓನಮ್ಮ ಮಟನ್ ರೆಡಿ ಮಾಡ್ತಿದ್ದಾರೆ ಅಡುಗೆ ಮಾಡೋಕ್ಕೆ. ಏನಿದು ಏನು ಆಗಿಲ್ಲ ಇಲ್ಲ ಇವಾದೇನೋ. ಅಯ್ಯೋ ಏನು ನಾನಂತ ತೊಳೆಯಲ್ಲಮ್ಮ ಪ್ಲೀಸ್. ಟೂಟು ತೊಪ್ಪೆ ಕುರಿ ಮರಿ ತೊಪ್ಪೆ ಸಮಯ ಆಗುತ್ತಿದೆ. ಪೂಜೆ ಮಾಡಲು ಈ ವ್ಯಕ್ತಿಯು ಬರುತ್ತಿಲ್ಲ. ನಾನು ಇದು ಕನ್ನಡದಲ್ಲೇ ಮಾತನಾಡುತ್ತೇನೆ ಎಂದು ಶಪಥವನ್ನು ಮಾಡಿದ್ದೇನೆ. ಆ ಗೊಂಬೆ ಮೇಲೆ ಶಪಥ ಮಾಡಿದ್ದೇನೆ. ಟಿಲ್ಲು ಏನಾಯ್ತು? ಟಿಲ್ಲು ಪಿಲ್ಲು ಯಾರೋ ಮನೆಗಳಕ್ಕೆ ನಾಟಕ ಆಡ್ತವನೆ. ಈಗ ಅಡುಗೆ ಟೈಮ್ ಎಷ್ಟು ಅನ್ನೋದೇ ಕನ್ಫ್ಯೂಷನ್ ನನಗೆ. ಕೇಳ್ತೀವಿ ನಾನೇ ನೋಡ್ತೀನಿ, ಯಾರ್ದ ಕೇಳಲ್ಲ. 12:49 ಆಗಿದೆ. ಈಗ ಊಟ ತಿಂಡಿ ಅವಾಗಲೇ ಆಯ್ತಲ್ಲ, ಅದೇನು ಡೈರೆಕ್ಟ್ ಊಟನೇ ಅಣ್ಣ ಇವತ್ತು? ನೋ ತಿಂಡಿ, ಸರಿ ನೋ ಮಧ್ಯಾಹ್ನ ಊಟ. ಅಲ್ಲೇ ಹೋಗೋರಂತೆ. ಇವಾಗ ಆಲ್ರೆಡಿ ರಾತ್ರಿ ಅಡುಗೆ ಮಾಡೋಕ್ಕೇ ರೆಡಿ ಮಾಡ್ಕೋತಾರೆ. ಆದರೆ ನಮ್ಮ ಅಣ್ಣ ಬಿಡ್ತಾ ಇಲ್ಲ, ಅವನಿಗೆ ಹೊಟ್ಟೆ ಕಿಚ್ಚು, ಅವ್ನು ತಿನ್ನಕ್ಕೆ ಬಿಡಲ್ವಲ್ಲ ಅಂತ. ಅಣ್ಣ ಅಣ್ಣ ಇಲ್ಲ ಬಬ್ಬು ಅಣ್ಣ ಬಾಬಾ. ಅವಳು ಅಲ್ಲಿ ಏನೋ ತೊಳಿತೋಳೆ. ನಿಮ್ಮ ಅವಾಗಲೇ ಕುರಿ ಮಾಡಿಷ್ಟು ಊಟ ತೊಳಿತೋಳೆ. ತಿನ್ನು ಬಬ್ಬು ಅಣ್ಣ. ಚಿಕ್ಕಿ ಅಣ್ಣ, ಚಿಕ್ಕಿನ ಕೇಳ. ಅಣ್ಣ 100 ರೂಪೀಸ್ ಕಲೆಕ್ಷನ್ ಮಾಡಿದ್ದಾನೆ. ಏನು ಮಾಡಲಿ ದುಡ್ಡಲ್ಲಿ ಅಂತ ಯೋಚನೆ ಮಾಡ್ತಾನೆ. ನಂಗೆ ಕಡೆ ಮುದ್ದೆ ಕೊಡು, ಕಾಸು ಕೊಡು. ಇವಳು ಹೆಂಗೆ ಹಾಕಿಸ್ತಾಳೆ ನೋಡಿ. ಬರೀ ನಾನು ಬ್ಲಾಗ್ ಮಾಡಿದಾಗಲೆಲ್ಲ ಹಾಕ್ಲಿಸ್ತಾ ಇರ್ತಾಳೆ. ಇಲ್ಲ ವಾಕ್ 1 ಕಿಲೋಮೀಟರ್ ಅಂತೀರಿ? 5 ಕಿಲೋಮೀಟರ್ ಒಂದಲ್ಲ 5. ಇಲ್ಲೇ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈಗ. ಪಕಡ ಮಮ್ಮಿ ಬಾಯ್. ನಮ್ಮ ಗಾಡಿ ಏನಂತ ಕಂಡಿದ್ಯಾ? ಹೋಗಲ್ಲ ಅನ್ಕೊಂಡಿದ್ಯಾ ನೀನು? ವಾಕ್ ಮಾಡಿ ಸೂರ್ಯನೇ ಕಾಣಿಸ್ತಾ ಇಲ್ಲ. ಬಾಯ್ ಟಿಲ್ಲು. ಹತ್ರ ಅದನ್ನ ಮಮ್ಮಿ ಆಗ್ಬೇಕಿರಲಿ. ಇಲ್ಲೇ ನಾವು ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಗಾಯ್ಸ್. ಇದು ಹೋದ ವರ್ಷನ ವರ್ಷದಲ್ಲಿ ಈ ಮರದಲ್ಲೇ ತೆಂಗಿನಕಾಯಿಗೆ ಅದೇನೋ ಎಳ್ನೀರು ಕದ್ದಿದ್ವಿ. ಇದೇ ನಮ್ಮ ಸ್ಪಾಟ್. ಅಣ್ಣ ನಾನು ನಿಮ್ಗೆ ಯಾವಾಗಲೂ ಒಂದು ಸ್ಟೋರಿ ಹೇಳಿದ್ವಿ ಗೊತ್ತಾ, ಕೊತ್ತಂಬರಿ ಸೊಪ್ಪು ಕದ್ದಿದ್ವಿ ಅಂತ. ಮತ್ತೆ ಕೊತ್ತಂಬರಿ ಸೊಪ್ಪೇ ನೆಟ್ಟವ್ರೆ ನೋಡಿ. ಸೊ ಇಲ್ಲಿ ನಾವು ಪೂಜೆ ಮಾಡೋಕೆ ಬಂದಿದ್ದೀವಿ.
ಒಂಥರ ಚೆನ್ನಾಗೈತಲ್ವಾ? ಹೇಳಿ ದಾಟ್ಕ ನಡಿ ಗೈಸ್. ನಮ್ಮ ಅಪ್ಪನ ಗದ್ದೆ ಅಣ್ಣ ಇದು, ನಮ್ಮ ಅಪ್ಪನ ಫ್ರೆಂಡ್ ಗದ್ದೆ. ಸೊ ಇಲ್ಲಿ ಸ್ಲಿಪ್ಪರ್ ಬೇಡ ಅಣ್ಣ. ಇನ್ನೊಂದು ಸ್ವಲ್ಪ ದಿನ ಬಿಡ್ಕೊ ಬಂದಿದ್ರೆ ಮದೇನೋ ಸೊಪ್ಪು ಬೆಳೀತಿತ್ತು, ಸಬ್ಸಿಗೆ ಸೊಪ್ಪು. ಪೂಜೆ ಮಾಡ್ಬೇಕಪ್ಪ. ಮೂರೇ ಕಲ್ಲು ಇಡಬೇಕಾಗಿರೋದು. ಸಬ್ಸಿಗೆ ಸೊಪ್ಪು ಹಾಕೋರೆ. ಇಲ್ಲೇ ಐತೆ, ಇಲ್ಲ ಎಲ್ಲೈತೆ ಜೇನು? ಯಾವ್ದ್ರೊಳಗಡೆ? ಓ ಅಲ್ಲಿ ಜೇನು 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 ಹಿಡ್ಕೊಂಡು ಹೋಗ್ತೀನಿ. ಬಾರ್ಸಿ ಸುಮ್ಮನೆ ಸುಟ್ಕ ಜೇನು ತುಪ್ಪನ. ಲೇ ಇದೇನು ಹಿಂಗಿಟ್ಟಿದೆ, ಹಿಂಗಿಡ್ತಿದ್ವಾ? ಇನ್ನೇನೆ ಜೇನನ್ನ ರೊಟ್ಟಾಡ್ಸ್ಕೊ ಬಂದ್ಬಿಟ್ರೆ ಹೆಂಗೆ ಹೊಡೆದು ಅಂತ ಯೋಚನೆ ಮಾಡ್ತಿದ್ದೆ ನಾನು. ಹ್ಞೂ ಬಂದ್ಬಿಡಿ, ಬಂದ್ಬಿಟ್ರೆ ಎಲ್ಲ ನಮ್ಮನ್ನ ಮುತ್ಕೋಯ್ತವೆ. ಸುಮ್ಮನೆ ನಿಂತ್ಕೊಂಡ್ರೆ ಏನೋ ಮಾಡೋಣ. ಸೊಪ್ಪಿಗೆ ಸೊಪ್ಪು ಬೆಳೀತಾರೆ ಇಲ್ಲಿ. ಮೊದಲೇ 2 ದಿನ ದಿನ ಬಿದ್ದರೆ ಸಬ್ಸಿಗೆ ಸೊಪ್ಪು ಬೆಳೆದಿರೋದು ಅಂತ. ಆ ಕಡೆಯಿಂದ ಯಾರು ಅಲ್ಲಾಡ್ಸ್ಬಿಟ್ಟರು ಕಣಪ್ಪ. ನಮ್ಮ ಅಕ್ಕ ಪೂಜೆ ಮಾಡಿ ಮಾಡ್ಕೊಬಿಟ್ಟು ಅನ್ನಿಸ್ತೈತೆ ಗೈಸ್. ಇವ್ರು ನೋಡಿದ್ದೀರಾ? ಇವ್ರ ಮನೆಗೆ ಅವ್ರು ಚೆನ್ನಾಗಿ ಹೋಗ್ಬಿಟ್ಟು ಊಟ ಮಾಡ್ಕೊ ಬಂದ್ಬಿಟ್ಟು ಊಟ ನೋಡಿದ್ದೀನಂತೆ. ಕೊಪ್ಪಳಲ್ಲೆಲ್ಲ ನೋಡಿದ್ದೀನಿ, ಯಾರ ಮನೆಯಲ್ಲ. ಅಲ್ಲೂ ಗೌಡ್ರು ಜಾಸ್ತಿ ತಾನೆ. ಕೊಪ್ಪಳ ಯಾರು ನೆಂಟ್ರವ್ರು ನಿಮ್ಗೆ? ಯಾವ ಕೊಪ್ಪಲು? KG ಕೊಪ್ಪಲು. ಅವರೇ ಅನ್ನಿಸ್ತದೆ. ಇನ್ನೊಸಿ ಐತೆ. ಹಾಕೈತೆ ಜಾಸ್ತಿ. ಬೇಗ ಪೂಜೆ ಮಾಡ್ಬಿಟ್ಟು ನಡೀರಪ್ಪ. ಜೇನ್ಗೆ ಮುತ್ಕೊಬಿಟ್ಟದೆ. ತೊಳ್ಳಿಲ್ವಾ? ಇನ್ನೂ ಹಿಡ್ಕೊ ಕೂತಿದ್ದೀವಿ ಅಲ್ಲೇ. ಹೊಡಿಯೋಗಿ ಯಾವತ್ತು ಅಂತಗೆ ಯಾವುದು ಪೊಡಿನೇ ಇಲ್ಲಿ ರೀ. ನೋಡ್ಕೊತೀನಿ ಜಾಗ. ಅಯ್ಯೋ ಗಾಳಿ ಬೇರೆ ಬರ್ತೈತೆ. ಈ ಕಡೆ ಚೆನ್ನಾಗೈತೆ ಹೋಗೋದು. ಹತ್ತು ನೋಡಿತೀರಾ? ಅಲ್ಲಿ ಹೋಗ್ಬಿಟ್ಟು ಹೊಡಿಯೋಗಿ. ಒಂಥರ ಹೊಸ ರೀತಿಯಾಗಿ ಕಾಯಿ ಕೆಚ್ತವ್ರೆ ಇಲ್ಲಿ. ಎಲ್ಲಿರ್ಬೇಕು ಅವ್ರಿಗೆ ಪೂಜೆ ಮಾಡೋಕ್ಕೆ? ಕಾಯಿಗೆ ಫುಲ್ ವಯಸ್ಸಾಗಿದೆ. ನಾನು ತೋರಿಸ್ತೇನೆ, ಬನ್ನಿ ನೀವು, ನಾನು ತೋರಿಸ್ತೇನೆ. ಅಲ್ಲೇ ಕಲ್ಲಿಗೆ ಹೊಡೆದ್ಬಿಟ್ಟು ಬಂದ್ಬಿಟ್ಟದು ಕಣೆ. ಮೆಂಟ್ಲು ಫಸ್ಟ್ ಟೈಮ್ ಪೂಜೆ ಮಾಡೋಂಗೆ ಹತ್ಕಾಕ ಹಚ್ತಿದ್ದಿಲ್ಲ. ತೋರಿಸ್ಬಿಟ್ರೆ ತುಪ್ಪ ಇಲ್ಲ ಅನ್ಬೇಕು. ಅದೇ ಗೊತ್ತಿಲ್ಲ ನನಗೂ. ನಂಗೆ ಇತ್ತೀಚೆಗೆ ಬಾಳೆಹಣ್ಣು ಗಿಡ ಹೆಂಗೆ ಬೆಳೀತಾರೆ ಅನ್ನೋದೇ ಮರ್ತೋಗೈತೆ. ಚಪ್ಪಲಿ ಬಿಟ್ಬಿಟ್ಟು ಕೂತ್ಕೊಳ್ಳಿ. ಇಷ್ಟು ಹೊಗೆಗೆಲ್ಲ ಇದ್ದಾಳಲ್ಲ ಅದಕ್ಕೇನಂತ. ಕಲ್ಲು ಹೊಡೆದ್ಬಿಟ್ಟು ನೀವು ಅಲ್ಲಿಗೆ ಹೋದ್ಮೇಲೆ ಹೊಡೆದ್ಬಿಟ್ಟು ಓಡ್ಬಿಡುತ್ತೆ. ಈಗ ಹೋಗಿ ಎಣ್ಣೆ ಹೊಡೆಯೋದಾಗಬೇಕು. ಬಾಯ್ ಬಾಯ್ ಅಜ್ಜಿ ತಾತಾಸ್. ಮತ್ತೆ ರಾತ್ರಿ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ. ಸೈಡ್ ಬಾಯ್ ಇಡಿಯಟ್ ಮೆಂಟ್ಲು. ಇದು ನಮ್ಮ ಕೊತ್ತಂಬರಿ ಸೊಪ್ಪು ಕದಿಯೋ ಸ್ಪಾಟ್ ಗೈಸ್. ಅವ್ರೇನು ಜೇನು ಮುಟ್ಟಕ್ಕೆ ಹೋಯ್ತಿದ್ರಾ? ಬಾರದ ಮತ್ತೆ ಬುದ್ಧಿವಂತಿಕೆನ ಮುಡ್ದು ಮೋರಿಗೆ ಇವೆಲ್ಲ ನೀರು ಪ್ಲೇಸ್ ಆಗಿರೋ ಚೆನ್ನಾಗಿರೋದಲ್ವ ಮೋರಿ ಅಲ್ಲೇ.
ಒಳಗಡೆ ಎಳ್ನೀರು ಇರ್ತದೆ ಅನಿಸ್ತದೆ, ಅದು ಜೇನು ಅಲ್ಲೇ ಇದೆ. ಬೇಡ ಬೇಡ, ಏನು ಸತ್ತದಷ್ಟೇ ಬೇಡ ಬೇಡ, ಇಲ್ಲ ಸತ್ತದಷ್ಟೇ ಬೇಡ. ಇಲ್ಲಿ ನೋಡೋದು ಬನ್ನಿ. ನೀನು ಕೇಳಲಿಲ್ಲ, ಸಿಪ್ಪೆ ಅಂಟ್ಕೊಂಡು ಅದರಲ್ಲಿ ಎಳ್ನೀರು ಇರಲ್ಲ ಕಣೆ. ಅಲ್ಲಾಡ್ಸು ಮೈನಲ್ಲಿ ಎರಡು ಕಿತ್ತಲ್ಲ. ಕಳ್ಳಿ ಇಲ್ಲೋಡ ಕಳ್ಳಿ ಇದೇನೋ ಓಡಾಡ್ತೈತೇನೋ ಒಳಗಡೆ ಕೋಳಿಗಳು. ನಾವು ಫಸ್ಟ್ ಎಲ್ಲ ಬೆಳೆದಿದ್ವಿ. ಚೆನ್ನಾಗಿ ನಾನು ಕಿತ್ಕೊಬಂದಿರೋ ಎಳ್ನೀರಲ್ಲಿ ನೋಡಿ ಎಷ್ಟು ಎಳ್ನೀರು ಐತೆ. ಸಂಜೋಣ ಕಿತ್ತಿರೋದ್ರಲ್ಲಿ ಎಳ್ನೀರೇ ಇಲ್ಲ. ವೇಸ್ಟ್ ಮಾಡಿ ಹೇಳ. ಸಕ್ಕರೆ ಹಾಕೊಂಡ್ರೆ ಚೆನ್ನಾಗೈತೆ. ಇಲ್ಲಿ ಹಂಗೆ ಹಿಂಗೆ ತೂತ್ ಮಾಡಿ ಹಿಂಗೆ ಯಾರದು? ಏಯ್ ಅಯ್ಯಪ್ಪ, ವೆಯ್ಟ್ ಅ ಮಿನಿಟ್ ಕಾಯ್ಸ್. ಇವಾಗ ತಿಂಡಿ ಎಲ್ಲ ಮಾಡಾಗೈತೆ, ಅಡುಗೆ ಎಲ್ಲ ಬಾತನು ಅಡುಗೆ ಎಲ್ಲ ಮಾಡಾಗಿದೆ. ನೀವು ಸಂಜೆವರೆಗೂ ವೆಯ್ಟ್ ಮಾಡಬೇಕು, ಪೂಜೆ ಆಗೋವರೆಗೂ. ಪೂಜೆ ಆದಮೇಲೆ ಊಟ ಮಾಡಿ ವೆಯ್ಟ್ ಮಾಡಿ. ಹೇಳಿಮ್ಮ, ಇಲ್ಲ ಫೋನ್ ಮಾಡಿ ಹೇಳ್ಬಿಡು. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6:30 ಆಗಿದೆ. ಟೈಮ್ ಪ್ರಾಬ್ಲಮ್ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಗಡಿಯಾರ ಇಲ್ಲ. ನಮ್ಮಕ್ಕ ನೋಡಿ, ನನ್ನ ವೀಡಿಯೋ ಯಾಕೋ ಇತ್ತೀಚೆಗೆ ಬ್ಲರ್ ಬರ್ತಿದೆ. ಅವಳು ಬೆಳಿಗ್ಗೆಯಿಂದ ಫೋನಲ್ಲೇ ಮಾತಾಡೋದಾಗೈತೆ. ನಾನು ನೋಡಿದ್ರೆ ಪಾಪಚ್ಚ ಮನೆ ಕೆಲಸದವಳ ಥರ ಕೆಲಸ ಮಾಡ್ತಾಯಿಲ್ಲ ಗೈಸ್. ಮನೆ ಯಜಮಾನಿ ಥರ ಕೆಲಸ ಮಾಡ್ತಾಯಿದ್ದೀನಿ. ಅವಳು ಮನೆ ಕೆಲಸ ಒಂಥರ ನೋಡ್ತಾನೆ ಅಂತಾನೆ. ಕಾಣಿಸ್ತಿಲ್ವಾ ಇವಾಗ? ಇಲ್ಲಿ ನೋಡಿ, ಎಣ್ಣಲ್ಲಿ ಒಂಥರ ಹುಳ ಇತ್ತು, ವೈಟ್ ಹುಳ. ಮರ್ತೋಯ್ತು ನನಗೆ. ಇವಾಗ ಅಡುಗೆ ಎಲ್ಲ ಆಯಿತು. ಅಡುಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಡುಗೆ ಮಾಡೋ ಬ್ಯುಸಿಲಿ ಇರಲಿಲ್ಲ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಏನು ಓಡಾಡ್ಕೊಂಡು ಅಂದರೆ ಅಪರೂಪಕ್ಕೆ ಬರ್ತೀರಲ್ವಾ? ಸರಿ, ಬಟ್ಲು ತುಪ್ಪ ಕೇಳಿದ್ರಮ್ಮ. ಮಾಮೂಲಿ ತುಪ್ಪ ಇದ್ರದ್ದು ಪುಡಿ ಅಲ್ಲ ತಾನೆ, ಪುಡಿ ಅಲ್ಲ ಮಾಮೂಲಿ. ಸಾರಿ, ತುಂಬ ಡಿಸ್ಟರ್ಬ್ ಮಾಡ್ತಾರೆ ಸರ್. ಅಪರೂಪಕ್ಕೆ ಎಲ್ಲ ಬಂದಿರ್ತೀವಲ್ವ ಅಂತ ಅಂದ್ಕೊಂಡು ಎಲ್ಲರ ಹತ್ರ ಮಾತಾಡೋಕ್ಕೆ ಅಂತ ಅಂದ್ಕೊಂಡು ಹೋಗಿ ಅಡುಗೆ ನಾನು ಮಾಡೋಕ್ಕಾಗಲ್ಲ. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮನೇಲಿ ಇರ್ದಿಲ್ವಲ್ಲ, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಅಡುಗೆ ಎಲ್ಲ ಆಗಿದೆ. ಅದು ಎಡೆ ಇಕ್ಕಕ್ಕೆ ರೆಡಿ ಮಾಡ್ಕೋಬೇಕು ಗೈಸ್. ನಮ್ಮ ಅಣ್ಣ ಇವಾಗ ಮಲ್ಕೊಂಡಿದ್ದಾನೆ. ನಮ್ಮ ಉಮ್ಮಂಟಿ ಕ್ಲೀನ್ ಮಾಡ್ತಿದ್ದಾರೆ. ಅಲ್ಲೆಲ್ಲ ಅಡುಗೆ ಮಾಡಿ ರೆಡಿ ಆಗಿದೆ. ಇಲ್ಲಿ ಎಡೆಗೆಲ್ಲ ಏನೇನು ಇದು ಮಾಡಬೇಕು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಅಷ್ಟೇ ಎಡೆಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದೇ ಆಯ್ತದೆ. ನೋಡಿ, ಅವಳು ವರ್ಷದನ್ನ ಬೇಕಂತಾನೆ ವಿಡಿಯೋ ಮಾಡಿಸ್ಕೊತಾ ಇದ್ದಾಳೆ. ಬ್ಲಾಗ್ ಮಾಡ್ತಿದ್ದೀನಲ್ಲ, ಅವಳು ಬಾಯ್ ಬಿಟ್ಟು ಹೇಳಿಲ್ಲ ಅಂತಂದ್ರೆ ಮಾಡಲ್ಲ. ಅದಕ್ಕೆ ನಾನೇ ಬಾಯ್ಬೇಕು, ನಾನು ಒರೆಸ್ತೀನಿ, ನೀನು ಬ್ಲಾಗ್ ಮಾಡೋದ್ರೆ ಒರೆಸು ಅಂದ್ರೆ ಒರೆಸಲ್ಲ. ಫೋನಲ್ಲಿ ಮಾತಾಡ್ತಾ ಕೂತಿರ್ತಾಳೆ. ಈ ಕಡೆ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಬಗ್ಗೆ ಅದಕ್ಕೆ ಬ್ಲಾಗ್ ಮಾಡೋದು ಕೊಟ್ಟಿದ್ದೀನಿ. ಎಷ್ಟಾಗಲ ಯಾಕೆ ಒರೆಸಿದ್ದೀವಿ? ಇಷ್ಟಾಗಲ ಮಾತ್ರ ಎಡೆಗಿಡೋದು ನಾವು. ಅದಕ್ಕೆ ತಿಂಡಿ ಮಾಡೋದು
ಈಗ ದೀಪಾವಳಿ ಕಂಬಕ್ಕೆ ಮೀನ್ಸ್ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಟ್ರೆ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ ತಿಂದಿರೋದು ತಿಂಡಿ ವಾಯ್ಸ್ ಬರ್ತಿಲ್ಲ. ಇದ್ದಾಗಲೇ ಮುಗಿಸೋದು ತರೀಕೆ ಇರೋದು. ಲೋಟ ಕೊಡ್ತೀವಿ ಮಾಮ ಬಂದ್ರೆ ಮಾತ್ರ. ವಾ ಅದಾ? ಅಯ್ಯೋ ನಾನು ಬೇರೆ ಅನ್ಕೊಂಡೆ. ಲಾಸ್ಟಲ್ಲಿ ಗೋಯಿಂಗ್ ಟು ಪೂಜೆ. ಎಲ್ಲರೂ ಹೊಲ್ದಾಡಿ ನಿಂತಿದ್ದಾರೆ. ನಮಗೆ ಜಾಗ ಕೊಟ್ಟೆ ಎಲ್ಲಿಗೆ? అంటే ಲತಾನೇ ದೊಡ್ಡವರಂಗೆ ಕಾಣಿಸ್ತಾಳೆ, ದಿವ್ಯಕನೇ ಚಿಕ್ಕವರಂಗೆ ಕಾಣಿಸ್ತಾಳೆ. ಅದು ಬಿಡ್ತಾರ ಅವರು ಬಿಟ್ರೆ ರಾಮೇ ಬರೀಕೆ ಇಲ್ಲ. ಗುಮ್ಮ 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 ಪಾಪು ಬರ್ತಾ ಇದೆ. ಅಣ್ಣ ಗಾಡಿ ಓಡಿಸೋದು ಯಾವಾಗ ಹೇಳ್ಕೊಡ್ತೀರಾ? ಅಣ್ಣ ತಲೆ ಎತ್ಬಿಟ್ಟು ಮಾತಾಡಿ. ಗಾಡಿ ಓಡಿಸೋದು ಯಾವಾಗ ಹೇಳ್ಕೊಡ್ತೀನಿ ಅಣ್ಣ? ಶಾಮಿಯಾನ ಬಿಸ್ನೆಸ್ ಡೌನ್ ಇದೆ ಅಂದ್ಬಿಟ್ಟು ನಾನು ಸಾವಾಗೆಲ್ಲ ಶಾಮಿಯಾನ ಹಾಕಲ್ಲ. ಬನ್ನಿ ನಾನೇನೋ ಒಂದು ರೌಂಡ್ ಹೋಗಿದ್ದು ಬರ್ದ. ಫಸ್ಟು ಕಲಿ ಚಿಕ್ಕಿ ಆಮೇಲೆ ಕರ್ಕೊಂಡು ನಾನು ಹೆಂಗಾರ ಪರವಾಗಿಲ್ಲ, ನೀನು ಹುಷಾರಾಗಿ ಕರ್ಕೋಗಿ ಹುಷಾರಾಗಿ ಕರ್ಕೊಬತ್ತೀನಿ. ತಳ್ಕೊಂಡು ಹೋಗೋದಾಗ್ಲಿ ನಿಮಗೆ ಗ್ಯಾರಂಟಿ ಇಲ್ಲ. ಅದರಲ್ಲಿ ನನ್ನ ಕರ್ಕೊಬರೋಕ್ಕೆ ಅವ್ನಿಗೆ ಕರ್ಕೊಬಂದ್ಬಿಟ್ಟು ಅವ್ನಿಗೆ ನೋಡ್ಬಿಟ್ಟಿದ್ದೀನಿ ನಾನು. ದಬಕ್ಬಿಡ್ತೇನೆ ಗಾಡಿ ಬಂದ ತಕ್ಷಣ ಗಾಡಿ ಬಂದ ತಕ್ಷಣ ದಬಕ್ಬಿಡ್ತೇನೆ. ಕಾಣಿಸ್ತಾನಿಲ್ಲ ನಾನು, ಫ್ಲ್ಯಾಶ್ ಚೆನ್ನಾಗಿರುತ್ತೆ. ಚಪ್ಪಲ್ ಮಟ್ಟೆ ಕೂತ್ಕೊ. ಚಪ್ಪಲ್ ಮೊಟ್ಟೆ ಅಲ್ಲ, ಚಪ್ಪಲ್ ಮಟ್ಕೆ. ಅವ್ವ ಹಂಗಲ್ಲ. ಇದು ಯಾವ್ದು ತೆಗಿಯಕ್ಕೆ ಬರಲ್ಲ, ಮಾಡಕ್ಕೆ ಬರಲ್ಲ. ಊಟ ಎಲ್ಲ ಓವರ್ ಆಗ್ಬಿಟ್ಟು ಏನೇ ಮಾತಾಡ್ತೊಳಗೆ ಸಾಕ್ತೈತೆ. ಊಟ ನಿಜವಾಗ್ಲೂ ಅದು ಏನಂತ ಗೊತ್ತಿಲ್ಲ. ಹಬ್ಬದಲ್ಲಂತೂ ಊಟ ಇಷ್ಟನೇ ಆಗಲ್ಲ, ಇಷ್ಟ ಆಗಲ್ಲ. ಒಂದು ತಿನ್ನೋಕ್ಕಾಗಲ್ಲ. ಅದೇನು ಬೆಳಿಗ್ಗೆನೇ ತಿಂದಿರಲ್ಲ ಅನ್ನೋ ರೀಸನ್ಗೂ ಗೊತ್ತಿಲ್ಲ, ಬಟ್ ತಿನ್ನೋಕ್ಕಾಗಲ್ಲ ಈ ಟೈಮಲ್ಲಿ. ಊಟ ಎಲ್ಲ ಮುಗ್ದಿದೆ.
ಇನ್ನೂ ಬೆಳಗ್ಗೆ ಎದ್ದು ಎಷ್ಟು ಗಂಟೆಗೆ ಹೋಗೋಗ್ತು ಗೊತ್ತಿಲ್ಲ. ಸೊ ಅದನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ये दो ना वापस सेटल हो रहा है